ಗೃಹಲಕ್ಷ್ಮಿಯ ಹಣ 27ನೇ ಕಂತಿನ ಹಣ ಸದ್ಯಕ್ಕೆ ಬಿಡುಗಡೆ ಆಗ್ತಾ ಇದೆ. ಸೊ ಹೇಳೋದಾದ್ರೆ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಿಗೆ ಈಗಾಗಲೇ ಬಿಡುಗಡೆ ಆಗಿದೆ ಮತ್ತು ಆರಂಭ ಕೂಡ ಆಗಿದೆ. ಇನ್ನು ಹೇಳೋದಾದ್ರೆ ಬೀದರ್, ಗುಲ್ಬರ್ಗ, ಚಿತ್ರದುರ್ಗ ಅಂತ ಕಡೆ ಎಲ್ಲ ನಿನ್ನೆಯಿಂದ ಬಿಡುಗಡೆ ಆಗೋದಕ್ಕೆ ಆರಂಭ ಆಗಿದೆ. ಸೊ ನೀವು ಎಲ್ಲಿದ್ದೀರಾ ಮತ್ತು ನೀವಿರೋ ಕಡೆ ಜಮಾ ಆಗಿದ್ಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಮತ್ತು ಇನ್ನ ಕೂಡ ಆಗಿಲ್ಲ ಅಂತಂದ್ರೆ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ಇಲ್ಲ ಅಂತಂದ್ರೆ ಒಂದು 2-3 ದಿನ ಕಾದ್ರೆ ಸಾಕು, ಆಲ್ಮೋಸ್ಟ್ ಜಮಾ ಆಗುತ್ತೆ. ಮತ್ತು ಯುವ ನಿಧಿ ಬಗ್ಗೆ ಹೇಳೋದಾದ್ರೆ ತುಂಬಾ ಜನರ ಪ್ರಶ್ನೆ ಏನು ಅಂತಂದ್ರೆ ಈಗ ಬಜೆಟ್ ಅಲ್ಲಿ ಏನು ಕೂಡ ಯುವ ನಿಧಿ ಬಗ್ಗೆ ಹೇಳಿಲ್ಲ. ಸೊ ಆದ್ರಿಂದ ಯುವ ನಿಧಿ ಏನಾದ್ರೂ ಕ್ಯಾನ್ಸಲ್ ಮಾಡಿದಾರಾ ಅನ್ನುವಂತ ಒಂದು ಪ್ರಶ್ನೆಗೆ ಇನ್ನ ಸಹ ಉತ್ತರ ಸಿಕ್ಕಿಲ್ಲ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಒಂದು ಟ್ವೀಟ್ ಮಾಡಿದ್ರು. ಸೊ ಆ ಒಂದು ಟ್ವೀಟ್ ಅಲ್ಲಿ ಯುವ ನಿಧಿಗೆ ಅಂತ ಹೇಳಿ ಇಷ್ಟು ಹಣವನ್ನ ಎತ್ತಿಟ್ಟಿದ್ದೀವಿ ಅಂತ ಹೇಳಿದ್ರು, ಆದ್ರೆ ಬಜೆಟ್ ಅಲ್ಲಿ ಏನು ತಿಳಿಸಿರ್ಲಿಲ್ಲ. ಸೊ ಇವಾಗ ಯುವ ನಿಧಿ ಆಲ್ಮೋಸ್ಟ್ ಡಿಸೆಂಬರ್ ತಿಂಗಳಿಂದ ಜಮಾ ಆಗಿಲ್ಲ. ಸೊ ಇನ್ನೊಂದು ಸ್ವಲ್ಪ ದಿನ ಕಾದು ನೋಡೋಣ. ಡಿಕ್ಲರೇಷನ್ ಪ್ರತಿ ತಿಂಗಳು ನೀವು ಕಳಿಸ್ತಾ ಇದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ಯುವ ನಿಧಿ ಏನಾಗಿದೆ ಅಂತ. ಬಟ್ ಕ್ಯಾನ್ಸಲ್ ಅಂತೂ ಯಾವುದೇ ಕಾರಣಕ್ಕೂ ಆಗಿರೋದಿಲ್ಲ. ಸೊ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಸೊ ಯಾರ್ಯಾರಿಗೆ ಯುವ ನಿಧಿ ಆಗಿರಬಹುದು ಅಥವಾ ಗೃಹಲಕ್ಷ್ಮಿ ಹಣ ಆಗಿರಬಹುದು ಸಿಕ್ಕಿದ್ರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಇದೇ ರೀತಿಯಾದಂತಹ ಒಂದು ಗೃಹಲಕ್ಷ್ಮಿ ಲೈವ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.